ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ಅಂದರೆ ಆಯಿಲ್ ಇಲ್ಲದೆ, ಕಾರ್ನ್ಫ್ಲವರ್ ಯೂಸ್ ಮಾಡದೆ, ಫ್ರೈ ಮಾಡದೆ ನಾನು ಮಟನ್ ಚಿಲ್ಲಿ ಮಾಡ್ತಿದ್ದೇನೆ. ತುಂಬ ತುಂಬ ಈಸಿ ರೆಸಿಪಿ ಇದು. ಯಾರು ಮಾಡ್ಬೋದು, ಈವನ್ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಇದನ್ನು. ನಾನಿದು ಮಟನಲ್ಲಿ ಮಾಡ್ತಿದ್ದೇನೆ. ಸೊ ಮಟನ್ ಬದಲು ನೀವು ಚಿಕನ್ ಯೂಸ್ ಮಾಡ್ಬೋದು, ಸ್ಕ್ವಿಡ್ ಯೂಸ್ ಮಾಡ್ಬೋದು. ಸ್ಕ್ವಿಡ್ ಅಂದರೆ ಬೊಂಡಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಮತ್ತೆ ಪ್ರಾನ್ ಅಂತ ಹೇಳ್ತೀವಿ, ಇದರಲ್ಲಿ ಕೂಡ ಮಾಡಬಹುದು. ಮತ್ತೆ ಎರಡು ಬೇರೆ ಯಾವ್ದಾದ್ರು ನಿಮ್ಗೆ ಬೇಕಾದ್ರೆ ಮಾಡಬಹುದು. ಸೇಮ್ ವೇ ಅಂದ್ರೆ ಮಟನ್ ಅಥವಾ ಚಿಕನ್ ಯಾವ್ದಾದ್ರು ಯೂಸ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು. ನೋಡಿ ರೆಸಿಪಿ ನೋಡಿ, ತುಂಬಾ ಸಿಂಪಲ್ ಉಂಟು ರೆಸಿಪಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ನಾನಿವತ್ತು ಮಟನ್ ಚಿಲ್ಲಿ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಿದ್ದೇನೆ. ನಾನು ಇದಕ್ಕೆ ಆಯಿಲ್ ಯೂಸ್ ಮಾಡ್ತಿದ್ದೇನೆ, ಅದು ಸ್ವಲ್ಪ ಯೂಸ್ ಮಾಡ್ತಿದ್ದೇನೆ. ಮತ್ತೆ ಇದಕ್ಕೆ ಫ್ರೈ ಮಾಡ್ಲಿಕ್ಕಿಲ್ಲ, ಮತ್ತೆ ಕಾರ್ನ್ಫ್ಲವರ್ ಹಾಕ್ಲಿಕ್ಕಿಲ್ಲ, ಏನಿಲ್ಲ. ತುಂಬಾ ಈಸಿ ರೆಸಿಪಿ, ಮತ್ತೆ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ಮೊದಲಿಗೆ ಕುಕ್ಕರ್ಗೆ ಮಟನ್ ಅನ್ನು ಹಾಕಿ, ಇದಕ್ಕೆ 3 ಟೀ ಸ್ಪೂನ್ ಸೋಯಾ ಸಾಸ್, 3 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, ಮತ್ತೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೇನೆ. ಸಾಲ್ಟ್ ಸ್ವಲ್ಪ ಹಾಕುದು ಯಾಕಂದ್ರೆ ಸೋಯಾ ಸಾಸ್ ನಾವು ಹಾಕ್ತಿದೀವಿ, ಈಗ ಸಹ ಹಾಕ್ತಿರ್ತೀವಿ, ಮತ್ತೆ ಸಹ ಹಾಕ್ಲಿಕ್ಕೆ ಉಂಟು, ಅದರಲ್ಲಿ ಕೂಡ ಸಾಲ್ಟ್ ಇರ್ತದೆ. ಸೊ ಹೆಚ್ಚು ಹಾಕ್ಲಿಕ್ಕೆ ಹೋಗ್ಬೇಡಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿ ಮತ್ತೆ ಕ್ಲೋಸ್ ಮಾಡಿ ಒಂದು 8 ವಿಸಿಲ್ ಬರುವ ತನಕ ಕುಕ್ ಆಗಲಿ. ನಂತರ ಒಂದು ಪ್ಯಾನಿಗೆ 4 ಟೀ ಸ್ಪೂನ್ ಆಯಿಲ್, ಇಲ್ಲಿ ಇಷ್ಟೇ ಆಯಿಲ್ ನಾವು ಯೂಸ್ ಮಾಡುದು. ಇದಕ್ಕೆ ಚಾಪ್ ಮಾಡಿದ ಜಿಂಜರ್, ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಹಸಿಮೆಣಸಿನಕಾಯಿಯನ್ನು ಹಾಕಿ, ನಾನಿಲ್ಲಿ 5 ಗ್ರೀನ್ ಚಿಲ್ಲೀಸ್ ಅನ್ನು ಯೂಸ್ ಮಾಡಿದ್ದೇನೆ. ನಿಮ್ಮ ಮಕ್ಕಳೆಲ್ಲ ಇದ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ಆದ್ರೆ ನಾನು 5 ಯೂಸ್ ಮಾಡಿದ್ದರಿಂದ ತುಂಬಾ ಖಾರ ಏನೂ ಆಗ್ಲಿಲ್ಲ, ಕರೆಕ್ಟ್ ಆಗಿತ್ತು. ಈಗ ಇದಕ್ಕೆ ಅದು ಫ್ರೈ ಆದ ನಂತರ ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್, ಇದು ವೈಟ್ ಪಾರ್ಟ್ ಉಂಟಲ್ಲ ಆನಿಯನ್, ಅದು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆಲ್ಲ ಒಂದು 3 ನಿಮಿಷ ತಾಗ್ತದೆ ಎಲ್ಲ ಫ್ರೈ ಆಗ್ಲಿಕ್ಕೆ. ಅದರ ನಂತರ ನಾನು ಸ್ಲೈಸ್ ಮಾಡಿಟ್ಟ ಆನಿಯನ್ ಮತ್ತೆ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್, 2 ಈರುಳ್ಳಿ ತಗೊಂಡಿದ್ದೇನೆ, 2 ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ನೀವು ಕಮ್ಮಿ ಕೂಡ ಹಾಕೋದು, ಒಂದು ಸಾಕಾಗ್ತದೆ. ಇದು ಕೂಡ ಸ್ವಲ್ಪ ಒಂದು 4 ನಿಮಿಷ ಹಾಗೆ ಫ್ರೈ ಆಗಲಿ. ನಾಲ್ಕು ನಿಮಿಷ ನಂತರ ನಾವು ಬೇಯಿಸಿಟ್ಟ ಮಟನ್ ಉಂಟಲ್ಲ ಅದನ್ನು ಹಾಕಬೇಕು. ನೀರು ಕೂಡ ಹಾಕಿ, ಅದರದ್ದು ಅಷ್ಟು ನೀರು ಇರುವುದಿಲ್ಲ, ಅದು ಮತ್ತೆ ಕುಕ್ ಆಗಿ ಅದು ಡ್ರೈ ಆಗ್ತದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಬಡ್ ಸೊಪ್ಪಿನ ಪೌಡರ್, ಸಾಂಫ್ ಪೌಡರ್ ಅಂತ ಹೇಳ್ತೀವಲ್ಲ, ಫೆನಲ್ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ವೆನಿಗರ್, 3 ಟೀ ಸ್ಪೂನ್ ಸೋಯಾ ಸಾಸ್, 5 ಟೀ ಸ್ಪೂನ್ ಟೊಮೆಟೊ ಕೆಚಪ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸಾಸ್ ಹಾಕಿದ ನಂತರ ಇದನ್ನೆಲ್ಲ ಒಳ್ಳೆಯಾಗಿ ಮಿಕ್ಸ್ ಮಾಡಿ. ಇದು ನೀರು ಡ್ರೈ ಆಗೋ ತನಕ ನಾವು ಹೀಗೆ ಫ್ರೈ ಮಾಡಬೇಕು. ಡ್ರೈ ಬೇಗ ಆಗ್ತದೆ, ಯಾಕಂದ್ರೆ ಫುಲ್ ಫ್ಲೇಮ್ ಅಲ್ಲಿ ಮಾಡ್ಬೇಕು ಇದನ್ನೆಲ್ಲ. ಹೈ ಫ್ಲೇಮ್ ಇಟ್ಟು ಮಾಡಿ, ಆಗ ಬೇಗ ಡ್ರೈ ಕೂಡ ಆಗ್ತದೆ. ಆಲ್ಮೋಸ್ಟ್ ಆಯಿತು. ಈಗ ಲಾಸ್ಟ್ಗೆ ನಾನು ಇದಕ್ಕೆ
ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕ್ತಿದ್ದೇನೆ. ಹಾಕಿ ಮಿಕ್ಸ್ ಮಾಡಿ. ನಮ್ಮ ಮಟನ್ ಚಿಲ್ಲಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ ಎಷ್ಟು ಈಸಿ ಉಂಟು ರೆಸಿಪಿ ಅಂತ. ಎಲ್ಲರೂ ಟ್ರೈ ಮಾಡಿ. ಇದನ್ನು ನಾನು ರೆಕಮೆಂಡ್ ಮಾಡ್ತೇನೆ. ಈ ರೆಸಿಪಿಯನ್ನು ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇವನ್ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡಿ. ಮತ್ತೆ ಟೇಸ್ಟ್ ನೋಡಿ ನಂಗೆ ಕಮೆಂಟ್ ಹಾಕ್ಬೇಕು ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.